ಟೀನೇಜ್ ಹುಡುಗರು ಆಡ್ದಂಗೆ ಆಡ್ತಿದ್ದಾರೆ ಆಕ್ಚುಲಿ ಅವರು. ಆಕ್ಚುಲಿ ಇದ್ರಿ ಇದ್ಯಾವುದು ಹೊಸದು ಒಪ್ಪ ಟ್ರ್ಯಾಕು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ರು ಫಸ್ಟ್ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಕಿಪ್ ಮಾಡಿದ್ರೆ ವೀಡಿಯೋ ಕೊನೆವರೆಗೂ ನೋಡಿ. ಈ ವಿಡಿಯೋನ ಒಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ನನ್ನ ಎಪಿಸೋಡ್ ನಡೀತು. ಎಪಿಸೋಡಲ್ಲಿ ಕೆಲವು ಟೆಲಿಕಾಸ್ಟ್ ಆಗದಿರುವಂತಹ ಕೆಲವೊಂದು ಗಿಲ್ಲಿಯವರ ಕೊಟ್ಲೆಗೆ ಸಂಬಂಧಪಟ್ಟಿರೋ ಕ್ಲಿಪ್ಸು, ಮತ್ತು ಅದೇ ರೀತಿ ನಮ್ಮ ರಘುವರ ಅಶ್ವಿನಿ ಗೌಡರುವಂತಹ ಟ್ರ್ಯಾಕ್ಗೆ ಸಂಬಂಧಪಟ್ಟ ಒಂದು ಕ್ಲಿಪ್ಸು ಆ್ಯಡ್ ಮಾಡ್ತೀನಿ. ಸೊ ದಯವಿಟ್ಟು ಕೊನೆವರೆಗೂ ನೋಡಿ. ಮಿಸ್ ಮಾಡಿದ್ರೆ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪದೇ ಪದೇ ಹೇಳ್ತಿದ್ದೀನಿ, ತುಂಬ ಕಷ್ಟಪಡ್ತಾ ಇದ್ದೀನಿ. ಸೊ ವಿಚಾರ ಏನು ಅಂತ ಹೇಳಿದ್ರೆ, ಇವತ್ತು ಬೆಳಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಆ ಪ್ರೋಮೋ ಬಗ್ಗೆ ಡಿಕೋಡ್ ಮಾಡೋಣ. ಮನೆಯಿಂದ ಕಾಲ್ಸ್ ಬಂದಿದೆ. ನಿಜನೇ ಅಲ್ವಾ ಅದು? ಆಕ್ಚುಲಿ ಇವತ್ತು ಬೆಳಗ್ಗೆ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಅಲ್ಲಿ ವಿಚಾರ ಏನು ಅಂತ ಹೇಳಿದ್ರೆ, ಮನೆಯಿಂದ ಕೆಲವೊಂದು ಕಾಲ್ಸ್ ಬಂದಿದೆ. ಸೊ ಡೈರೆಕ್ಟ್ ಆಗಿ ಮನೆಯವ್ರ ಹತ್ರ ಮಾತಾಡೋದಲ್ಲ, ಖುದ್ದಾಗಿ ಕ್ಯಾಪ್ಟನ್ ಅವರ ರಘು ಅವ್ರ ಹತ್ರ ಮಾತಾಡೋದು ಸೀಕ್ರೆಟ್ ರೂಮಲ್ಲಿ. ಸೊ ಸೀಕ್ರೆಟ್ ರೂಮಲ್ಲಿ ಅವರು ಮಾತಾಡ್ತಾ ಇದ್ರೆ, ಹಾಲಲ್ಲಿರುವಂತಹ ಟಿವಿಯಲ್ಲಿ ಇವರೆಲ್ಲರೂ ನೋಡ್ತಾ ಇರ್ತಾರೆ. ಮೊದಲನೇ ಕರೆ ಬಂದಿರೋದು ನಮಗೆ ತೋರಿಸಿದ್ದು ಈ ಪ್ರೋಮೋದಲ್ಲಿ ಧನುಷ್ ಅವ್ರಿಗೆ. ಆಕ್ಚುಲಿ ಧನುಷ್ ಅವ್ರಿಗೆ ಈ ಕರಗಂಟೆ ತುಂಬ ಅವಶ್ಯಕತೆ ಇತ್ತು. ನಾನು ಆಗಲೇ ಹೇಳ್ದಂಗೆ ತುಂಬ ಕಳೆದೋಗ್ಬಿಟ್ಟಿದ್ದಾರೆ. ಸೊ ಅವ್ರ ಅಮ್ಮ ಏನೋ ಕಾಲ್ ಮಾಡ್ದಂಗಿದ್ರು, ಡೈರೆಕ್ಟಾಗಿ ಅವರು ನಾಮಿನೇಷನ್ ಆಗಿದ್ದಾರೆ ಅಂತ ಹೇಳ್ತಿದ್ರು. ನನ್ನ ಪ್ರಕಾರ ಈ ವೀಕು ನೆಕ್ಸ್ಟ್ ವೀಕು ಈಸಿಯಾಗಿ ಸೇವ್ ಆಗ್ತಾರೆ ಧನುಷ್ ಅವರು. ಸೊ ಅದಾದ್ಮೇಲೆ ತುಂಬಾ ಕಷ್ಟ ಆಗ್ಬೋದು. ಯಾಕಂತ ಹೇಳಿದ್ರೆ, ಫಸ್ಟ್ ಎಲ್ಲ ಆಡಿರೋ ಆಟ ಇನ್ನೂ ಎಫೆಕ್ಟಿವ್ ಆಗಿ ಅವ್ನು ಉಳಿಸ್ಕೊಂಡಿದೆ. ಸೊ ಇನ್ಮೇಲೆ ಅವ್ರು ಎಚ್ಚೆತ್ಕೊಂಡು ಆಟ ಆಡಿಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ. ತುಂಬ ಎಮೋಷನಲ್ ಆಗ್ತಿದ್ರು. ಇನ್ನು ಆಲ್ಮೋಸ್ಟ್ 1 ಮಂತ್ ಆಗಿದೆ. ಅವ್ರೊಂದು ವಾಯ್ಸ್ ಕೇಳಿದ್ರೆ ಕಣ್ಣಲ್ಲಿ ನೀರು ಮಾಡೋದು ತುಂಬ ಸಹಜ. ಇದಕ್ಕಂತೆ ನಾವು ಯಾವುದೇ ರೀತಿ ಒಂದು ಬೋರ್ಡ್ ಹಾಕೋ ಅವಶ್ಯಕತೆ ಏನಿಲ್ಲ. ಅದಾದ್ಮೇಲೆ ಕಾಲ್ ಬಂದಿರೋದು ರಾಶಿಕ್ ಅವ್ರಿಗೆ. ರಾಶಿಕ್ ಅವ್ರಿಗೆ ಆಕ್ಚುಲಿ ಕರೆಕ್ಟಾಗಿ ಹೇಳಿದ್ರು ಅವರು. ಮೋಸ್ಟ್ಲಿ ಅಲ್ಲಿ ಅವರು ಇರೋ ಜನಗಳ ಮಧ್ಯೆ ಆ ಥರ ಹೇಳ್ಬಿಟ್ರು ಅಂತ ಏನಾದರೂ ಬೇಸರ ಆಗ್ತಿದ್ರೆ ನನಗೆ ಗೊತ್ತಿಲ್ಲ. ನೋಡೋ ಜನಕ್ಕೆ, ಅವ್ರ ಮನೇಲಿರೋರಿಗೆ ಎಲ್ಲರಿಗೂ ಅದೇ ಥರ ಕಾಣಿಸ್ತಿದೆ. ಅವ್ರು ಲಾಸ್ಟ್ ಆಗ್ಬಿಟ್ಟಿದ್ದಾರೆ. ಈ ಸೂರಜ್ ಬಂದಾಗ್ಲಿಂದ ಅಂತೂ ಅವ್ರ ಆಟ ಇನ್ನೂ ಅಧ್ವಾನ ಆಗ್ಬಿಟ್ಟಿದೆ. ಅವರೊಂದು ಬಲೆಯಲ್ಲಿ ಬಿದ್ದೋಗ್ಬಿಟ್ಟಿದ್ದಾರೆ. ಆಕ್ಚುಲಿ ಅವರು ತುಂಬಾ ಆ ಒಂದು ಟ್ರ್ಯಾಕ್ನ ನಡ್ಸ್ಕೊಂಡು ಹೋಗ್ಬೇಕಂತಾನೆ ಹೋಗ್ತಿದ್ದಾರೆ. ಅದರಲ್ಲಿ ಅವ್ರು ಹೇಳಿದಂತೂ ಹಿಂದೆ ಮುಂದೆ ನೋಡಿದ್ರೆ ಅವ್ರ ತಮ್ಮನ ಹತ್ರನೇ ಲಾಸ್ಟ್ ಆಗಿದ್ದಾರೆ ಅಂತ ಹೇಳಿದ್ದು ನಿಜಾನೇ ಅದು. ಆಕ್ಚುಲಿ ನೋಡೋ ಜನಕ್ಕೆ ಕೂಡ ಅದೇ ಥರ ಅನಿಸಿದೆ ಅವರು. ಸೊ ಇದನ್ನ ಬಂದ್ಬಿಟ್ಟು ಗಾರ್ಡನ್ ಏರಿಯಾದಲ್ಲಿ ಅಷ್ಟು ಜೋರ ಕಿರ್ಚೋ ಅವಶ್ಯಕತೆ ಇಲ್ಲ. ಅವ್ರಿಗೇನು ಅಂತ ಹೇಳಿದ್ರೆ, ಇವರೆಲ್ಲರೂ ಹೇಳೋ ಅಂದರೆ ನನ್ನ ತಮ್ಮನಿಗೆ ಈ ಥರ ಇವ್ರು ಹೇಳ್ಬಿಟ್ರಲ್ಲ ಅಂತ. ಅವ್ರು ಹೇಳಿದ್ರು ನಿಮ್ಮ ಮನೇಲಿರೋರಿಗೆ ನಮ್ಗೆ ಎಲ್ಲರಿಗೂ ಗೊತ್ತಾಗಲ್ಲ, ನೀನು ಅಷ್ಟು ಕಿರ್ಚಾಡೋ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಇದಾದ್ಮೇಲೆ ನಾನು ಫಸ್ಟ್ ಹೇಳ್ದಂಗೆ ನಿಮಗೆ ಬಿಗ್ ಬಾಸ್ ಅಲ್ಲಿ ಕೆಲವೊಂದು ಟ್ರ್ಯಾಕ್ಸ್ ನಡೀತಿದೆ ಇಂಟ್ರೆಸ್ಟಿಂಗ್ ಆಗಿ. ನಿನ್ನೆ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ಹಾಡ್ ಹೇ ಬಾಂಡ್ ಅಂತ. ಆ ಬಾಂಡ್ಗೆ ಸಂಬಂಧಪಟ್ಟಾಗೆ ಕೆಲವೊಂದು ವಿಡಿಯೋಸ್ನ ಕಲೆಕ್ಟ್ ಮಾಡಿದ್ದೀನಿ. ಅದು ಸ್ಕ್ರೀನ್ ಮೇಲೆ ನೋಡ್ತೀನಿ, ನೀವು ಎಂಜಾಯ್ ಮಾಡಿ ನೋಡಿ. ಬನ್ನಿ ತೋರಿಸ್ತೀನಿ. ನಿಜ ಹೇಳ್ಬೇಕು ಅಂದ್ರೆ, ಅವರು ಒಂದು ವಾಕ್ ಸ್ಟೈಲು, ಅವ್ರ ಟ್ಯಾಗಿಂಗ್ ಸ್ಟೈಲು, ಅವ್ರ ವೇ ಆಫ್ ಡ್ರೆಸ್ಸಿಂಗ್ ಸೆನ್ಸು ಪ್ರತಿಯೊಂದು ಚೇಂಜ್ ಆಗ್ಬಿಟ್ಟೈತೆ ಇತ್ತೀಚೆಗೆ. ಇನ್ನೊಂದೈತೆ, ಇನ್ನೊಂದು ತೋರಿಸ್ತೀನಿ ನೋಡಿ. ಇದಿನ್ನ ಸಖತ್ ಕಾಮಿಡಿ ಆಗಿದೆ ಇದು ನೋಡಿ. ಅವ್ರ ನಾಚಿಕೆ ಬೀಳೋದು ನೋಡಿ. ಟೀನೇಜ್ ಹುಡುಗರು ಆಡ್ದಂಗೆ ಆಡ್ತಿದ್ದಾರೆ ಆಕ್ಚುಲಿ ಅವರು. ಆಕ್ಚುಲಿ ಇದ್ರ ಹಿಂದೆ ಕೂಡ ಒಂದು ಸ್ಟ್ರಾಟಜಿ ಇರ್ಬೋದು. ಇವಾಗ ಒಬ್ಬ ಪರ್ಸನ್ ಅವ್ರಿಗೆ ತುಂಬಾ ಅವಶ್ಯಕತೆ ಇದೆ. ನಿನ್ನೆ ತೋರಿಸಿರುವಂತ ಎಪಿಸೋಡ್ ಅಲ್ಲಿ ಜಾನ್ವಿ ಅವರು ಮತ್ತೆ ಅಶ್ವಿನಿ ಗೌಡರು ದೂರ ಆದಂಗೆ ಕಾಣಿಸ್ತಿದೆ. ಬಟ್ ಮತ್ತೆ ಅವ್ರು ಒಂದಾಗ್ತಾರೆ, ಮತ್ತೆ ಖುದ್ದಾಗಿ ಮಾತಾಡ್ತಿದ್ದಾರೆ. ಈಗ ಜಾನ್ವಿ ಅವರು ಕಾಯ್ತಿದ್ದಾರೆ, ಬಂದು ಮಾತಾಡಿದ್ರೆ ಅವರಲ್ಲಿರೋ ಎಮೋಷನ್ ಆಚೆಗೆ ಹೋಗ್ಬಿಟ್ಟು ಅವ್ರು ಮಾತಾಡೋದಕ್ಕೆ ರೆಡಿ ಆಗಿದ್ದಾರೆ. ಅಶ್ವಿನಿ ಗೌಡ ಸ್ವಲ್ಪ ಈಗೋ ತೋರಿಸ್ತಿದ್ದಾರೆ. ಸೊ ಈ ಒಂದು ಮಧ್ಯದಲ್ಲಿ ರಘುವನ್ನ ತುಂಬಾ ಕ್ಲೋಸ್ ಆಗ್ತಿರೋದು ನಮ್ಗೆಲ್ಲರಿಗೂ ಅರ್ಥ ಆಗ್ತಿದೆ. ತುಂಬಾ ಚೆನ್ನಾಗಿದೆ ಅದು, ಆಕ್ಚುಲಿ ನೋಡೋಕ್ಕೂ ಚೆನ್ನಾಗಿದೆ. ಮತ್ತೆ ನಿನ್ನೆ ಬೆಳಗ್ಗೆ ಒಂದು ಸೀನ್ ನಡೀತಲ್ವಾ, ಸೀನ್ ನೋಡಿರ್ತೀರಾ. ನಿನ್ನೆ ಎಪಿಸೋಡ್ ಸ್ಟಾರ್ಟ್ ಆಗಿದ ತಕ್ಷಣ ಗಾರ್ಡನ್ ನಲ್ಲಿ ಅಶ್ವಿನಿ ಗೌಡ ಅವ್ರು ಕೂತ್ಕೊಂಡಿರ್ತಾರೆ. ಅವ್ರ ಹತ್ರ ಹೋಗಿ ಕೂತ್ಕೊಂಡಾಗ ಗಿಲ್ಲಿ ಯಾವ ತರ ಒಂದು ಫನ್ ಜನರೇಟ್ ಮಾಡ್ದ ಅಂತ ತೋರಿಸ್ತೀನಿ ಬನ್ನಿ. ನಿನ್ ಚೇಂಬರ್ ಎಲ್ಲಿ ಇರೋದು, ನೀನ್ ಎಲ್ಲಿ ಕೂತಿರೋದು, ಒಳಗಡೆ ಟೇಬಲ್ ಹಾಕಿಲ್ವ, 2 ಚೇರ್ ಹಾಕ್ಬಿಟ್ಟು ಹಿಂಗೇನಾರ ಮಾಡಿದ್ರೆ ಕೆಲಸದಿಂದ ಮಾತಾಡ್ಬೇಕು ಪ್ರಿನ್ಸಿಪಲ್ ಬೈಲೆ. ನಾವು ಲೆಟರ್ ಟೈಪ್ ಮಾಡೋ ಡಿಸ್ಮಿಸ್ ಲೆಟರ್ ನೀವು ಪಿಟಿ ಮಾಸ್ಟ್ರೆ ಡಿಸ್ಮಿಸ್ ಲೆಟರ್ ಟೈಪ್ ಮಾಡಿ ಅಶ್ವಿನಿ ಗೌಡ ಅವ್ರ ಬಿಹೇವಿಯರ್ ಒಂದು ಚೆಕ್ ಮಾಡ್ಕೊಳ್ಳಿ. ಮಾತಾಡ್ತಿರೋದು ಹೆಂಗ್ ಗೋಲಿ ನಾನು ಬಾಣಲ್ಲಿ ಕೂತ್ಕೊಳ್ಳಂತ ನಾಕ್ಸಲ್ಲಿ ಹೇಳೋನಿ. ಹೆಂಗ್ ಗೋಲಿ ಆಮೇಲೆ ಸೋಫಾ ಇತ್ತು, ದೊಡ್ಡ ಜಾಗ. ನಿನ್ನಂತವ್ರು 4 ಜನ ಕೂರ್ಸ್ಬೋದ ಇಲ್ಲಿ.
ಮಾತಾಡ್ಸಕ್ಕೆ ಬಂದಿದ್ದು ಅದು ನೀನೇನ್ ಗೊತ್ತಾ ಬಂದೇ ಹೋಗ್ಬೇಕು ಅಶ್ವಿನಿಯರೇ ಅಂತ ನೀನು ಹೆಂಗ್ ಓದಿ ಆ ತರ ಎಲ್ಲ ಯೋಚನೆ ಮಾಡಿಲ್ಲಪ್ಪ ನಾನು ಒಂದ್ ಮನೆ ಬಂದ್ಬಿಡುತ್ತೆ ಅನುಮಾನ ಬಂದ್ಬಿಡುತ್ತೆ. ಬೆಳಗ್ಗೆಯಿಂದ ಎಲ್ಲ ಇಲ್ಲೇ ಕೂತಿರ್ತಾನಲ್ಲ. ಸೊ ಇದು ಆಕ್ಚುಲಿ ಸೊ ಇಷ್ಟ್ರ ಮಧ್ಯೆ ನಿನ್ನೆ ಒಂದು ನಮ್ಗೆ ಎಪಿಸೋಡ್ ಅಲ್ಲಿ ತೋರಿಸಿಲ್ಲ ಒಂದು ಇಂಪಾರ್ಟೆಂಟ್ ಅಂದ್ರೆ ಇಂಟ್ರೆಸ್ಟಿಂಗ್ ಒಂದು ಸ್ಟೋರಿ ಏನು ಅಂತ ಹೇಳಿದ್ರೆ ಕಾವ್ಯ ರೆಡಿ ಆಗ್ತಾ ಇರ್ತಾಳೆ, ರಕ್ಷಿತಾ ಶೆಟ್ಟಿ ಹೋಗ್ಬಿಟ್ಟು ಕಾವ್ಯಗೆ ಹೇಳ್ತಾಳೆ ಗಿಲ್ಲಿಗೆ ನೀನಂದ್ರೆ ತುಂಬಾ ಇಷ್ಟ ಆದ್ರೆ ಗಿಲ್ಲಿ ಅಂದ್ರೆ ನಂಗೆ ತುಂಬಾ ಇಷ್ಟ ಅಂತ ಸಖತ್ತಾಗಿ ಹೇಳ್ತಾಳೆ ರಕ್ಷಿತಾ ಶೆಟ್ಟಿ. ಅದನ್ನ ತೋರಿಸಿ ಬನ್ನಿ. ಇದ್ಯಾವುದು ಹೊಸದು ಒಪ್ಪ ಟ್ರ್ಯಾಕು. ನನಗೆ ನೀನು ಬೇಡ ಅಂದ್ರೆ ನಿಂಗೆ ನಾನು, ನನಗೆ ನೀನು ಬೇಡ ಅಂದ್ರೆ ಆದ್ರೆ ನಂಗೆ ನೀನು ಬೇಕು ಅಂತೇಳಿ. ಮತ್ತೆ ನಿನ್ನೆ ಒಂದು ಎಂಡಾದಾಗ ಒಂದು ಸಾಂಗ್ ಬಂತಲ್ವಾ, ಸಾಂಗ್ ಸಾಕಾಗಿತ್ತು ಆಕ್ಚುಲಿ. ಅಲ್ಲಿ ಇದ್ದಕ್ಕಿದ್ದಂಗೆ ಅವ್ರು ಕ್ರಿಯೇಟ್ ಮಾಡೋದು ಆ ಒಂದು ಟ್ಯಾಲೆಂಟ್ ಆ ಒಂದು ಪ್ರತಿಭೆಗೆ ನಾವು ಸೆಲ್ಯೂಟ್ ಹೊಡಿಲೇಬೇಕು. ಆ ಸಾಂಗ್ ಕೂಡ ಇಷ್ಟ ಆಯ್ತು. ಇನ್ನೊಂದ್ಸಲ ಕೇಳೋಣ ಬನ್ನಿ. ಅದು ಒಂದ್ ಪದ್ಯ ಹೇಳ್ತೀನಿ. ಪದ್ಯ ಅಂತೆ. ನಾಯಿ ಒಡಿಯಬೇಕು ಒಂದು ಕೋಲು, ಬೆಳಿಗ್ಗೆ ಕುಡಿಯಬೇಕು ಎಮ್ಮೆ ಹಾಲು, ಯಾರ್ಗೆ ಬೇಕು ಇಂತ ಪ್ರಿನ್ಸಿಪಾಲು, ಯಾರ್ಗೆ ಬೇಕು ಇಂತ ಚೆನ್ನಾಗೈತೆ ಸಂಗೀತ. ತಲೆಯಲ್ಲಿಲ್ಲ ಒಂದೇ ಒಂದು ಕೂದಲು, ಆದ್ರೂ ಬಾಯಲ್ಲಿಲ್ಲ ಎರಡು ದೌಡೆ ಅಲ್ಲಿ, ಯಾರಾದ್ರೂ ಬೇರೆಯವ್ರಾಗ್ಬೋದಿತ್ತು ಪ್ರಿನ್ಸಿಪಾಲು, ಇವನ ಬದಲು ಇವನ ಬದಲು ಯಾವ ಪ್ರಿನ್ಸಿಪಾಲು ಪ್ರಿನ್ಸಿಪಾಲು. ಆಕ್ಚುಲಿ ಪನಿಷ್ಮೆಂಟ್ ಕೊಟ್ಟಿದ್ದೀನಿ ಅಂತ ಖುಷಿ ಪಡ್ಬೇಕಾ, ಇಲ್ಲ ಅಂತ ಹೇಳಿದ್ರೆ ಈ ಸಾಂಗ್ ಅಲ್ಲಿ ರೋಸ್ಟ್ ಮಾಡ್ತಿದ್ದೀನಿ ಅಂತ ಅಳ್ಬೇಕಾ? ಅವ್ರ ಮುಖದಲ್ಲಿ ಯಾವುದೇ ರೀತಿ ಎಕ್ಸ್ಪ್ರೆಷನ್ಸ್ ಕಾಣಿಸ್ತಿಲ್ಲ. ಪನಿಷ್ಮೆಂಟ್ ಕೊಟ್ಟವ್ರಿಗೂ ಉಡ್ಸ್ಬೇಕು ಅಂತ ಹೇಳಿದ್ರೆ ನಮ್ಗೆ ಬೇಕಾಗಿರೋದು ಗಿಲ್ಲಿ. ಸಖತ್ತಾಗ ನಿನ್ನೆ ಒಂದು ಎಪಿಸೋಡ್ ಮಾತ್ರ ಹೈಲೈಟ್ ಆಗಿತ್ತು, ಗಿಲ್ಲಿ ಮಾತ್ರ ಹೈಲೈಟ್. ಆಕ್ಚುಲಿ ಇದೇ ಥರ ಕಂಟಿನ್ಯೂ ಆಗಬೇಕು. ಸೊ ಎಲ್ಲರೂ ಫೇವ್ರೇಟ್ ಆಗಬೇಕು, ಇನ್ನೂ ಒಂದು ಮುಂದೆ ಒಳ್ಳೆ ಸ್ಟೇಜ್ಗೆ ಹೋಗ್ಬೇಕಂತ ಆಶಿಸ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಅಷ್ಟು. ದಯವಿಟ್ಟು ವೀಡಿಯೋ ಇಷ್ಟ ಆಗಿದೆ ಫಸ್ಟ್ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, 4 ಜನಕ್ಕೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್.